ನಮಸ್ತೆ ಎಲ್ಲರಿಗೂ. ಈ ವಿಡಿಯೋ ನೋಡೋಣ. ಪರೋಟ ಮಾಡಿದಾಗೆಲ್ಲ ಹರಿದೋಗುತ್ತೆ, ಪರೋಟನೇ ಚೆನ್ನಾಗಿ ಬರಲ್ಲ ಅಂದರೆ ಇವತ್ತಿನ ವಿಡಿಯೋ ನೋಡಿ. ಸ್ವಲ್ಪ ಡಿಫ್ರೆಂಟ್ ಆಗಿ ವಿಧಾನದಲ್ಲಿ ನಾವು ಪರೋಟ ಮಾಡುವ ವಿಧಾನವನ್ನು ಶೇರ್ ಮಾಡಿದ್ವಿ. ಲಂಚ್ ಬಾಕ್ಸಿಗಾಗಿರ್ಬೋದು, ಹಾಗೆ ಮಕ್ಕಳಿಗೆ ಪ್ರಿಯವಾದ ಈ ಪರೋಟ ಹೇಗೆ ಮಾಡೋದು ಎಂದು ನೋಡೋಣ ಬನ್ನಿ. ತುಂಬ ಸಾಫ್ಟಾಗಿರುವ ರುಚಿಯಾಗಿರುತ್ತೆ. ಇದರ ಜೊತೆಗೆ ಟೊಮೆಟೊ ಸಾಸ್ ಇದ್ದರೆ ಬೇರೆ ಏನು ಚಟ್ನಿ ಬೇಕಾಗೋದಿಲ್ಲ. ಮೊದಲಿಗೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಇಲ್ಲಿ ಅಗಲವಾದ ಕಡಾಯಿ ತಗೊಂಡು ಚಿರೋಟಿ ರವೆ ಒಂದು ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಒಬ್ಬಟ್ಟಿನ ಕಣಕ ಹೇಗೆ ನಾವು ಕಲಿಸ್ತೀವಿ ಆ ರೀತಿಯಾಗಿ ಕಲಿಸ್ಕೋಬೇಕು. ಚಿರೋಟಿ ರವೆ ಗೋಧಿ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡೋದ್ರಿಂದ ಒಂದು ಒಳ್ಳೆ ಡಿಫ್ರೆಂಟ್ ಆಗಿರೋ ರುಚಿ ಸಿಗುತ್ತೆ. ಮತ್ತು ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾವು ಒಬ್ಬಟ್ಟಿನ ಕಣಕ ಹೇಗೆ ಕಲಿಸ್ಕೋತೀವಿ ಸಾಫ್ಟಾಗಿ, ಆ ರೀತಿಯಾಗಿ ಇದನ್ನು ಕಲಿಸ್ಕೊಳ್ಬೇಕು. ನೋಡ್ತಾ ಇರ್ಬೋದು, ಈ ರೀತಿ ಚೆನ್ನಾಗಿ ನಾದುತ್ತಾ ಸ್ವಲ್ಪನೇ ಎಣ್ಣೆಯನ್ನು ಹಾಕಿ ಈ ರೀತಿ ಚೆನ್ನಾಗಿ ಸಾಫ್ಟಾಗಿ ಕಲಸಿ 10 ರಿಂದ 15 ನಿಮಿಷ ಒಂದು ಪ್ಲೇಟನ್ನು ಮುಚ್ಚಿ ಪಕ್ಕದಲ್ಲಿ ಎತ್ತಿಡೋಣ. ಈಗ ಆಲೂಗಡ್ಡೆಯನ್ನು ಒಂದು ಅರ್ಧ ಕೆಜಿ ಆಗುವಷ್ಟು ಆಲೂಗಡ್ಡೆಯನ್ನು ಒಂದು 4 ವಿಷಲ್ ತೊಗೊಂಡಿದ್ದೀನಿ. ಆಲೂಗಡ್ಡೆ ನಾವು ಪರೋಟ ಮಾಡೋದಕ್ಕಿಂತ ಮೊದಲು ಆಲೂಗಡ್ಡೆ ಚೆನ್ನಾಗಿ ಬೆಂದಿರಬೇಕು, ಆಲೂಗಡ್ಡೆ ಹಿಟ್ಟು ಥರ ಬೆಂದಿರಬೇಕು. ನಂತರ ಅದನ್ನು ಚೆನ್ನಾಗಿ ಸ್ನ್ಯಾಶ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಸ್ನ್ಯಾಶ್ ಮಾಡಬೇಕು. ಆಲೂಗಡ್ಡೆಯಲ್ಲಿ ಸ್ವಲ್ಪ ಕೂಡ ಪೀಸ್ ಉಳಿಬಾರ್ದು, ಪರೋಟ ಸ್ವಲ್ಪ ಕೂಡ ಚೆನ್ನಾಗಿ ಬರೋದಿಲ್ಲ. ನಾವು ಮೈದಾ ಹಿಟ್ಟು ಕಲಸಿದಾಗ ಹೇಗೆ ಸಾಫ್ಟಾಗಿ ಇರುತ್ತೋ ಅದೇ ರೀತಿಯಾಗಿ ನಾವು ಇದನ್ನು ಚೆನ್ನಾಗಿ ಸ್ನ್ಯಾಶ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಸ್ವಲ್ಪ ಕೂಡ ಅದರ ಪೀಸ್ ಗಂಟು ಇರೋದಿಲ್ಲ, ಯಾಕಂದರೆ ಆಲೂಗಡ್ಡೆ ತುಂಬ ಚೆನ್ನಾಗಿ ಬೆಂದಿದೆ. ಮತ್ತು ಕೈಯಲ್ಲೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಮತ್ತೆ ಒಂದು ರೌಂಡ್ ಚೆನ್ನಾಗಿ ಸ್ನ್ಯಾಶ್ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪರೋಟ ಎಷ್ಟೇ ಅಗಲ ಮಾಡ್ಕೊಳ್ಳಿ ಸ್ವಲ್ಪ ಕೂಡ ಅಂಟೋದಿಲ್ಲ, ಸ್ವಲ್ಪ ಕೂಡ ಹರಿದೋಗೋದಿಲ್ಲ. ಎಷ್ಟೋ ಜನರಿಗೆ ಪರೋಟ ಮಾಡುವಾಗ ಹರಿದೋಗುತ್ತೆ, ಪರೋಟನೇ ಚೆನ್ನಾಗಿ ಬರಲ್ಲ, ಆಲೂ ಪರೋಟ ಚೆನ್ನಾಗಿ ಬರಲ್ಲ ಅಂದರೆ ಈ ವಿಧಾನದಲ್ಲಿ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಹಿಟ್ಟು ಅಂದರೆ ಆಲೂಗಡ್ಡೆ ಹಿಟ್ಟು ಥರ ರೆಡಿಯಾಗಿದೆ. ಇದನ್ನೀಗ ತಕ್ಷಣದಲ್ಲಿ ಮಾಡಬಾರ್ದು, ಒಂದು 2 ನಿಮಿಷ ಹಾಗೆ ಈ ರೀತಿ ಕಲಸಿ ಇಟ್ಟರೆ ಸ್ವಲ್ಪ ಗಟ್ಟಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಥರ ಬರ್ತಾ ಇದೆ. ಈಗ ಇದನ್ನು ಒಂದು 10 ನಿಮಿಷ ಬಿಟ್ಟುಬಿಡೋಣ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಈಗ ಇಲ್ಲಿ ನಾವು ಕಲಿಸಿಟ್ಟಿರುವ ಕಣಕ ರೆಡಿ ಇದೆ. ನೋಡಿ, ಒಬ್ಬಟ್ಟಿಗೆ ಯಾವ ರೀತಿ ಕಲಿಸ್ಕೊತೀವಿ ಆ ರೀತಿ ಕಣಕ ರೆಡಿ ಇದೆ. ಈಗ ಆಲೂಗಡ್ಡೆ ಸ್ಟಫಿಂಗ್ ಕೂಡ ರೆಡಿ ಇದೆ. ಇದನ್ನು ಪಕ್ಕದಲ್ಲಿಟ್ಕೊಂಡು ಆಲೂಗಡ್ಡೆ ಒಂದು ಸ್ವಲ್ಪ ಮಸಾಲೆ ಮಾಡ್ಕೋಬೇಕಾಗುತ್ತೆ. ಅದನ್ನು ಇವಾಗ ರೆಡಿ ಮಾಡ್ಕೊಳ್ಳೋಣ. ಒಂದು ಕಡಾಯಿ ತೊಗೊಂಡು 1 ಚಮಚದಷ್ಟು ಎಣ್ಣೆಯನ್ನು ಹಾಕಿ 1 ಚಿಟಿಕೆ ಆಗುವಷ್ಟು ಸಾಸಿವೆ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಈಗ ಹಸಿಮೆಣಸಿನಕಾಯಿ ಸಣ್ಣದಾಗಿ ಕಟ್ ಮಾಡಿರುವ ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ಚೆನ್ನಾಗಿದನ್ನು ಹಸಿಮೆಣಸಿನಕಾಯಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದರಲ್ಲಿರುವ ನೀರಿನಂಶ ಸ್ವಲ್ಪ ಡ್ರೈ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಇದಕ್ಕೆ 1/4 ಚಮಚದಷ್ಟು ಅರಿಶಿನ ಹುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕಿ ಸ್ವಲ್ಪ ಜೀರಿಗೆ ಪುಡಿ ಬೇಕಾಗುತ್ತೆ. ಈ ಒಂದು ಆಲೂಗಡ್ಡೆ ಸ್ಟಫಿಂಗ್ಗೆ ಜೀರಿಗೆ ಪುಡಿ ಹಾಕಲೇಬೇಕಾಗುತ್ತೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಈರುಳ್ಳಿಯಲ್ಲಿರುವ ನೀರಿನಂಶ ಸ್ವಲ್ಪ ಡ್ರೈ ಆಗಿದೆ ನೋಡಿ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈಗ ಇದು ರೆಡಿ ಆಯಿತು. ಈಗ ನಾವು ರೆಡಿ ಮಾಡ್ಕೊಂಡಿರುವ ಆಲೂಗಡ್ಡೆಯನ್ನು ಹಾಕ್ತಾ ಇದ್ದೀನಿ. ಆಲೂಗಡ್ಡೆ ನೋಡಿ ಹಿಟ್ಟು ಥರ ಕಾಣಿಸ್ತಾ ಇದೆ. ಮತ್ತು ಮೊದಲು ಹೇಗೆ ನಾವು ಕಲಿಸಿದ್ವಿ ಅದೇ ರೀತಿಯಾಗಿ ನಾವು ಇದರಲ್ಲಿ ಸ್ನ್ಯಾಶ್ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ಟಫಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಸೇಮ್ ನಾವು ಬೇಳೆ ಒಬ್ಬಟ್ಟಲ್ಲಿ ಹೇಗೆ ನಾವು ಹೂರಣ ರೆಡಿ ಮಾಡ್ಕೊಳ್ತೀವಿ ಆ ಹದದಲ್ಲಿ ಬಂದಿರುತ್ತೆ ನೋಡಿ. ಈ ರೀತಿ ಉಂಡೆ ಆದರೆ ಸಾಕಾಗುತ್ತೆ. ಈಗ ಇದು ರೆಡಿ ಇದೆ. ಬನ್ನಿ ಇವಾಗ ಮಾಡೋಣ, ಹೇಗೆ ಬರುತ್ತೆ ಅಂತ ನೋಡೋಣ. ಇಲ್ಲಿ ಒಬ್ಬಟ್ಟು ಮಾಡುವ ಕವರ್ ತೊಗೊಂಡಿದ್ದೀನಿ, ನೀವು ನಾರ್ಮಲ್ ಕವರನ್ನು ತೊಗೊಳ್ಬೋದು. ಇಲ್ಲಿ ನಾನು ಒಂದು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ತಟ್ಟಿದರೆ ಒಂದು ಚೂರು ಕೂಡ ಅಂಟೋದಿಲ್ಲ. ಎಷ್ಟಾದರೂ ಅಗಲವಾಗಿ ಮಾಡ್ಕೊಳ್ಳಿ ನೀವು ಪರೋಟನ. ನೀವು ಸಾಮಾನ್ಯವಾಗಿ ಪರೋಟ ಮಾಡ್ತೀರಾ, ಪರೋಟ ಮಾಡ್ತಿದ್ದಂಗೆ ಕೈಗೆ ಅಂಟೋದು, ಆ ಸೈಡ್ ಈ ಸೈಡೆಲ್ಲ ಅಂಟುಬಿಡುತ್ತೆ, ಚೆನ್ನಾಗೇ ಬರೋದಿಲ್ಲ. ನೀವು ಇದನ್ನು ಎಷ್ಟು ತೆಳುವಾಗಿ ಆದರೂ ನೀವು ಮಾಡ್ಕೋಬೋದು, ಸ್ವಲ್ಪ ಕೂಡ ಅಂಟೋದಿಲ್ಲ.
ನೀವು ಕವರಲ್ಲಿ ಎತ್ತೋದೇನು ಬೇಡ, ಕೈ ಮೇಲೆ ಹಾಕ್ಕೊಂಡೇ ನೀವು ಹಾಕ್ಬೋದು ಆರಾಮಾಗಿ. ನೋಡಿ ಸ್ವಲ್ಪ ಕೂಡ ಅಂಟಿಲ್ಲ, ಯಾಕಂದರೆ ಚಿರೋಟಿ ರವೆ ಹಾಕಿದ್ರಿಂದ ಸ್ವಲ್ಪ ಜಿಗಿ ಚೆನ್ನಾಗಾಗಿದೆ. ಈಗ ತವ ಬಿಸಿ ಇದೆ ನೋಡಿ. ಈಗ ನಾವು ಈ ಪರೋಟವನ್ನು ಹಾಕ್ತಾಯಿದ್ದೀನಿ. ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಎರಡೂ ಬದಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸೇಮ್ ಒಬ್ಬಟ್ಟನ್ನು ಯಾವ ರೀತಿ ನಾವು ಬೇಯಿಸ್ಕೊತೀವಿ ಆ ರೀತಿಯಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟಿನ ಪರೋಟ ಅಥವಾ ಮೈದಾ ಹಿಟ್ಟಿನ ಪರೋಟ ಮಾಡ್ತಾರೆ. ಮೈದಾ ಹಿಟ್ಟಿನ ಪರೋಟ ಅಂತೂ ಚೆನ್ನಾಗೇ ಆಗೋದಿಲ್ಲ, ಗೋಧಿ ಹಿಟ್ಟು ಸ್ವಲ್ಪ ಅಂಟುತ್ತೆ. ಕಣಕನ್ನು ತಗೊಂಡು ಈ ರೀತಿಯಾಗಿ ತುಂಬ್ಕೋಬೇಕು. ಸೇಮ್ ನಾವು ಒಬ್ಬಟ್ಟು ಮಾಡುವಾಗ ಯಾವ ರೀತಿ ತುಂಬ್ತೀವೋ ಅದೇ ರೀತಿಯಾಗಿ ತುಂಬ್ಕೋಬೇಕು. ನೋಡಿ, ಒಂದು ರೌಂಡ್ ರೆಡಿಯಾಗಿದೆ, ಇದು ಕೂಡ ರೆಡಿ ಆಯಿತು. ಇದನ್ನು ನಾವು ಇವಾಗ ಈ ಕವರ್ ಮೇಲೆ ಇಟ್ಟು ತಟ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಎಲ್ಲ ಪರೋಟನ ನಾವು ಸುಲಭವಾಗಿ ತಟ್ಕೋಬೋದು. ಈ ಒಂದು ಕಣಕ ತುಂಬ ಚೆನ್ನಾಗಿ ರೆಡಿಯಾಗಿರಬೇಕು. 2ರಿಂದ 3 ಅವರ್ ಚೆನ್ನಾಗಿ ಬಿಟ್ಟಾಗ ಇದು ರೆಡಿ ಆಗುತ್ತೆ. ಪರೋಟ ಮಾಡುವಾಗೆಲ್ಲ ಇದೇ ವಿಧಾನದಲ್ಲಿ ಮಾಡಿದರೆ ನಿಮಗೂ ಕೂಡ ಪರೋಟ ಹರಿದೋಗೋದಿಲ್ಲ. ತಿನ್ನಲು ಸಾಸ್ ಇದ್ದರೆ ಸಾಕು, ಅಥವಾ ಬರೀದೇ ತಿನ್ಬೋದು, ಅಷ್ಟೊಂದು ರುಚಿಯಾಗಿರುತ್ತೆ. ಎರಡೂ ಕಡೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಬೇಯಿಸ್ಕೊಂಡ್ರೆ ಈ ಪರೋಟಗಳೆಲ್ಲ ರೆಡಿ ಆಯಿತು. ಡಿಫ್ರೆಂಟ್ ವಿಧಾನದಲ್ಲಿ ಇವತ್ತಿನ ಪರೋಟ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕಿ ಕಳಿಸಿದರೆ ನೀವು ಮತ್ತೆ ಮಧ್ಯಾಹ್ನದವರೆಗೂ ಅದು ಸಾಫ್ಟಾಗಿ ಒಬ್ಬಟ್ಟು ಥರನೇ ಇರುತ್ತೆ. ನೋಡಿ, ಇನ್ನೊಂದು ಹಾಕಿ ಚೆನ್ನಾಗಿ ಎಲ್ಲವನ್ನು ಬೇಯಿಸ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಬಿಡೋಣ. ಇವಾಗ ಎಲ್ಲ ಪರೋಟ ರೆಡಿ ಆಯಿತು. ಈಗ ನಾವು ಸರ್ವ್ ಮಾಡ್ಕೊಂಬಿಡೋಣ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ಬಿಸಿ ಬಿಸಿಯಾಗಿ ಹಾಗೇ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಒಂದೊಂದೇ ಪರೋಟನ ನಾನು ತಟ್ಟೆಗೆ ಹಾಕೋತಾ ಇದ್ದೀನಿ. ಎಲ್ಲ ಮಕ್ಕಳಿಗೂ ಪ್ರಿಯವಾದ ಈ ಪರೋಟ ರೆಸಿಪಿ. ಪರೋಟ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಅದರ ಜೊತೆಗೆ ಸಾಸ್ ಇದ್ದರೆ ಸಾಕು, ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ. ಇವತ್ತು ನಮ್ಮ ಮನೆಯಲ್ಲಿ ಕೂಡ ಮಕ್ಕಳು ಸಾಸ್ ತೊಗೊಂಡೋಗಿದ್ರು. ಅದ್ರ ಜೊತೆಗೆ ಯಾವುದಾದ್ರೂ ಪಲ್ಯ ಚಟ್ನಿ ಇದ್ರೂ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಮಾಡಿರುವ ವಿಧಾನದಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಇವತ್ತಿನ ಡಿಫ್ರೆಂಟ್ ಆಗಿರುವ ಪರೋಟ ನಿಮಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆಯ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದ.